ಈ ಸಮಾರಂಭದ ಔಚಿತ್ಯವನ್ನು ಕುರಿತು, ಈ ಸಮಾರಂಭದ ಶ್ರೇಷ್ಠತೆಯನ್ನು ಘನತೆಯನ್ನು ಕುರಿತು ಈಗಾಗಲೇ ಪ್ರಾಸ್ತಾವಿಕವಾಗಿ ನಮ್ಮ ಜಿ ಬಿ ಸುರೇಶ್ ಅವರು ಮಾತನಾಡಿದ್ದಾರೆ. ನಮ್ಮ ನೆಚ್ಚಿನ ಸಾಹಿತ್ಯ ಮಿತ್ರರಾಗಿರ್ತಕ್ಕಂಥ ಪುಟ್ಟರಾಜ್ ಅವರು ಮಾತನಾಡಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ವೆಲ್ ಸ್ಟಾರ್ಟ್ ಈಸ್ ಆಫ್ಟರ್ ಅಂತೇಳಿ. ಒಳ್ಳೆಯ ಪ್ರಾರಂಭ ಅರ್ಥ ಮುಕ್ತಾಯ ಅಂತೇಳಿ. ಆ ದಿಶೆಯಲ್ಲಿ ಬೆಳಿಗ್ಗೆ ಅಲ್ಲಿಂದ ನಾವು ಬಂದಂತ ನಮ್ಮ ಮೆರವಣಿಗೆ ಬಂದಿದ್ದು ನಮ್ಮ ವೀರಗಾಸೆ, ಹಿರಿಯರಾಗಿರ್ತಕ್ಕಂಥ ನಮ್ಮ ಆನಂದಮೂರ್ತಿಯವರ ಆ ವೀರಗಾಸೆ ಬಿಡುತ್ತ, ಅದ್ರ ಜೊತೆಗೆ ಆ ಸ್ಟೆಪ್ ಆಗಿದ್ದು ಬಿಡುತ್ತ ಅವೆಲ್ಲವೂ ನೋಡ್ತಾ ಪ್ರಾಯಶಃ ಸಂಭ್ರಮ ಅಂತಕ್ಕಂಥದ್ದು ಬದುಕಿನಲ್ಲಿ ಮಾಯವಾಗಿರ್ತಕ್ಕಂಥ ಇಂಥ ಆತಂಕದ ದಿನದಲ್ಲಿ ನಾವು ಸ್ವಲ್ಪ ಮನಸ್ಸು ಮಾಡಿದ್ರೆ ಮತ್ತೊಮ್ಮೆ ಆ ಸಂಭ್ರಮಗಳ ಮರುಕ್ಷಣಗಳನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ರ ಒಂದು ಪ್ರಾತ್ಯಕ್ಷಿತೆಯ ಕ್ಷೇತ್ರ ಇವತ್ತು ತ್ಯಾಗದ ಬಾಗಿಲಾಗ್ತಿರ್ತಕ್ಕಂಥ ಜಾನಪದ ಸಂಭ್ರಮ ಅಂತೇಳಿ ನಾನು ಅದರದ್ದು ವಿವರಣೆ ಕೊಡ್ತೀನಿ. ನಾನು ಬಂದು ಕೂತಾಗ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀನಿ, ಈ ದೇವಾಲಯಗಳು ಅಂತಕ್ಕಂಥವು ಆಧುನಿಕವಾಗಿ ಬಾರಿ ಬೆಳೆದಿರ್ತಕ್ಕಂಥ ಇವತ್ತಿನ ಕಾಲದಲ್ಲಿ ಅದೊಂದು ರೀತಿ ಮೋಟಿದ ಪ್ರತೀಕ, ದೇವಸ್ಥಾನಗಳು ಬೇಕೆ, ದೇವರಿದ್ದಾನ ಅಂತಕ್ಕಂಥ ಅರ್ಥರಹಿತವಾದಂಥ ಚರ್ಚೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಖಚಿತವಾಗಿ ದೇವಸ್ಥಾನ ಅಂತಕ್ಕಂಥ ವಿಧವಲ್ಲ, ಅದು ಯಾವುದೇ ಕಾರಣಕ್ಕೂ ಮೌಢ್ಯದ ಕೇಂದ್ರ ಅಲ್ಲ, ಅದೊಂದು ಶೋಷಣೆಯ ಕೇಂದ್ರ ಅಲ್ಲ, ಅದೊಂದು ಭಕ್ತಿಯ ಶ್ರದ್ಧಾ ಕೇಂದ್ರ. ಅದ್ರ ಜೊತೆಗೆ ನಮ್ಮೊಳಗೆ ಇರ್ತಕ್ಕಂಥ ಸಾಹಿತ್ಯದ ಸತ್ವವನ್ನ ಉದ್ದೀಪನ ಮಾಡ್ತಕ್ಕಂಥ ಅನುಭವ ಮಂಟಪಗಳಾಗಬೇಕು ಅಂತಕ್ಕಂಥ ವಾಸ್ತವ ಸ್ಥಿತಿಯನ್ನ ಪ್ರಾಯಶಃ ಸಾಬೀತು ಮಾಡಿ ತೋರಿಸಿರ್ತಕ್ಕಂಥದ್ದು ಇದೆಯಲ್ಲ, ಅದು ತ್ಯಾಗದ ಬಗ್ಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಜಾನಪದ ಸಮ್ಮೇಳನಕ್ಕೆ ಸಾಕ್ಷಿ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ನೋಡಿ, ಯಾವುದೇ ಒಂದು ಸಂಕಲ್ಪಕ್ಕೆ ಒಂದು ಶ್ರದ್ಧೆ ಬೇಕಾಗುತ್ತೆ, ಆ ಶ್ರದ್ಧೆಗೆ ಪೂರಕವಾಗಿ ಒಂದು ಪ್ರಶಾಂತತೆ ಬೇಕಾಗುತ್ತೆ, ಆ ಪ್ರಶಾಂತತೆಯನ್ನ ದುಪ್ಪಟ್ಟು ಮಾಡತಕ್ಕಂಥ ಏಕಾಗ್ರತೆ ಬೇಕಾಗುತ್ತೆ. ನಮಗೆ ನಿಮಗೆ ಗೊತ್ತಿರಂಗೆ ಅವೆಲ್ಲವೂ ಸಿಗ್ತಕ್ಕಂಥ ಏಕಮಾತ್ರ ಸ್ಥಳ ಅಂದ್ರೆ ನಮ್ಮ ದೇವಸ್ಥಾನಗಳ ಮಾತ್ರ ಅಂತೇಳಿ ಪ್ರಾಯಶಃ ನಾನಂತೂ ಖಚಿತವಾಗಿ ಹೇಳ್ತೀನಿ. ಈಗಾಗಲೇ ಚಂದ್ರದ ಮೇಲೆ ಕಾಲಿಟ್ಟಿರ್ಬೋದು, ಈಗಾಗಲೇ ಮಂಗಳೂರದ ಹತ್ರ ಲೇಔಟ್ ಮಾಡ್ತಿರ್ಬೋದು. ವಿಜ್ಞಾನ ಎಲ್ಲಿಂದ ಎಲ್ಲಿ ಬೆಳೆದ್ರೂ ಕೂಡ ಪ್ರಾಯಶಃ ಸೈನ್ಸ್ ವಿತೌಟ್ ರಿಲಿಜಿಯನ್ ಇಸ್ ಲೇಮ್. ಆ ವಿಜ್ಞಾನಕ್ಕೆ ಏನಾದ್ರೂ ಧರ್ಮದ ಅಸ್ತಿಭಾರ ಇಲ್ಲ ಅಂದ್ರೆ ಅದು ಕುಂಟಕ್ಕೆ ಅಂತೇಳಿ, ಅದು ಕುಳ್ಳಾಗುತ್ತೆ ಅಂತೇಳಿ. ಆ ದಿಸೆಯಲ್ಲಿ ಇಂಥ ಧರ್ಮದ ಸಾಕ್ಷಾತ್ಕಾರ ಇವತ್ತೂ ಕೂಡ ಆಗಬೇಕು ಅಂತಕ್ಕಂಥ ಸತ್ಯದ ಅರಿವಿನೊಂದಿಗೆ ಈ ಕಾರ್ಯಕ್ರಮವನ್ನು ದೇವಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಖುಷಿಯ ಸಂಗತಿ ಅಂತ ಹೇಳ್ತಾ, ನಮ್ಮ ಸುರೇಶ್ ಅವರು ಜಾನಪದದ ವಿವಿಧ ಆಯಾಮಗಳನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಅದರ ಶಾಖೆಗಳನ್ನ ಮಕ್ಕಳುಗಳನ್ನ ನೀವು ತೆರೆದಿಟ್ಟಿರುತ್ತೆ ನೋಡಿ. ಇಂಥ ಸುರೇಶನ್ನಾಗಲಿ ಅಥವಾ ಆನಂದಮೂರ್ತಿಯವರಾಗಲಿ, ದೇವರಾಜನ್ನಾಗಲಿ, ನಮ್ಮ ತಿಪ್ಪೇಶನ್ನಾಗಲಿ, ಜಗದೀಶ್ವರಾಚಾರ್ಯರಾಗಲಿ, ಶಂಕರಪ್ಪರಾಗಲಿ, ನಮ್ಮ ಯಾರು ನಮ್ಮ ಮಾಳಿನಲ್ಲಿ ಬಸಜ್ಜ ಅವರಾಗಲಿ, ಹಿರಿಯರಾಗಲಿ, ಇವೆಲ್ಲ ಒಂದು ರೀತಿ ನಮ್ಮ ಕಲ್ಚರಲ್ ಅಸೆಟ್ಸ್ ಅಂತೇಳಿ ಸಾಂಸ್ಕೃತಿಕವಾದಂತಹ ಆಸ್ತಿಗಳು ಅಂತೆ. ಪ್ರಾಯಶಃ ಒಳಗಡೆ ಇರ್ತಕ್ಕಂಥ ಸತ್ತುಗಳನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು ಹೇಳಿ ನೋಡೋಣ. ಇಲ್ಲಿರ್ತಕ್ಕಂಥ ನಮ್ಮ ಬಂಧುಗಳಿದ್ದೀರಾ, ಅವ್ರು ಹೇಳ್ತಾ ಇದ್ರು, ನಮ್ಮ ನಾಗೇಂದ್ರಪ್ಪ ಹೇಳ್ತಾ ಇದ್ರು, ಇಲ್ಲಿ RTC ಕೊಡಿಸುವಾಗ, ನಮ್ಮಲ್ಲಿ ಪಾಣಿ ಕೊಡಿಸುವಾಗ ಇಲ್ಲ ಜಮೀನು. ನಾನು ಸುಮ್ಮನೆ ಯೋಚನೆ ಮಾಡಿ, ನಮ್ಮ ಹತ್ರ ಒಂದೊಂದು ಎಕರೆ ಜಮೀನು ಇದೆ ಅಂದ್ರೆ, ಪಾಪ ₹1 ಕೋಟಿ ಮನೆ ಇದೆ ಅಂದ್ರೆ ಅದನ್ನ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕಪ್ಪ, ಏನ್ ಮಾಡ್ತೀವಿ? ಅದನ್ನ ಹಸ್ತಾಂತರದ ಪ್ರಕ್ರಿಯೆ ಇದೆ ಗೊತ್ತಾ? ಏನ್ ಹೇಳಿ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಲ್ಲಿ ಯಾವುದೋ ಮೌಲ್ಯಯುತವಾದಂತಹ ಸ್ಟಾಂಪ್ ಪೇಪರ್ ತಗೊಂಡು ಆ ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡಿಕೊಟ್ರೆ ನನ್ನ ಆಸ್ತಿ ಮಗನಿಗೆ ಹೋಯ್ತು ಇಲ್ಲ, ನನ್ನ ಮನೆ ನನ್ನ ಮಗನಿಗೆ ಹೋಯ್ತು ಅಂತೇಳಿ. ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಕೊಡೋ ಮುಖೇನ ನಮ್ಮ ಭೌತಿಕವಾದಂತಹ ಆಸ್ತಿಯನ್ನ ಹಸ್ತಾಂತರ ಮಾಡ್ತೀವಿ. ಇಷ್ಟೇ ನಮ್ಮ ಆಸ್ತಿ ಇಲ್ಲ, ಅದು ಮೀರಿದಂತ ಒಂದು ಆಸ್ತಿ ಇದೆಯಲ್ಲ ತಿಪ್ಪೇಶನ, ಯಾವುದು? ನಮ್ಮೂರಲ್ಲಿ ವೀರಗಾಸೆ ಇದೀರಿ, ನಮ್ಮೂರಲ್ಲಿ ಭಜನಾ ಮಂಡಿ ಇದೀರಿ, ನಮ್ಮೂರಲ್ಲಿ ಜಿಗಿ ಪದ ಇದೀರಿ, ನಮ್ಮೂರಲ್ಲಿ ನಾಟಕ ಸ್ಪರ್ಧೆ ಇದೀರಿ, ನಮ್ಮೂರಲ್ಲಿ ದೊಡ್ಡಾಟ ಇದೀರಿ, ನಮ್ಮೂರಲ್ಲಿ ಕೋಲಾಟ ಇದೀರಿ. ಇವನ್ ಹೆಂಗ್ ಪರಿಚಯ ಮಾಡ್ಕೊಡ್ತೀರಾ ಮಕ್ಕಳಿಗೆ? ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸ್ಟಾಂಪ್ ಪೇಪರ್ ರಿಜಿಸ್ಟರ್ ಮಾಡ್ಕೊಡ್ತೀರಾ? ಇಲ್ಲಲ್ವಾ? ಆಗಿರ್ತಕ್ಕಂಥ ಏಕಮಾತ್ರ ಮಾರ್ಗ ಅಂದ್ರೆ ನಮ್ಮಲ್ಲೊಬ್ರು ಹಿರಿಯ ಕಲಾವಿದರು ಪರಮೇಶ್ವರಣ್ಣ ಅಂತೇಳಿ, ನಮ್ಮ ಹಿರಿಯ ಕಲಾವಿದರು ಬಸಜ್ಜ ಇದ್ರು, ಶಂಕರಣ್ಣ ಇದ್ರು. ಅವರೊಳಗಡೆ ಇಂಥ ಅದ್ಭುತವಾದಂತಹ ಜಾನಪದದ ಸತ್ವ ಇತ್ತು ಅಂತೇಳಿ ಮಕ್ಕಳಿಗೆ ತೋರಿಸ್ಬೇಕು ಅಂದ್ರೆ ನಮ್ಗೆ ಇರ್ತಕ್ಕಂಥ ಏಕಮಾತ್ರ ಮಾರ್ಗ ಅಂದ್ರೆ ಇಂಥ ಮುಖಾಮುಖಿ ಮತ್ತು ಸಂವಹನ ಮಾತ್ರ ಅಂತೇಳಿ ಒಪ್ಕೊಂತೀರಾ? ಇದು ಬಿಟ್ಟು ಹೆಂಗ್ ತೋರಿಸ್ತೀರಾ? ಹಾಗಾಗಿ ವಿಶೇಷವಾಗಿ ತಾಯಂದಿದ್ದೀರಾ, ಅನೇಕ ಹಿರಿಯರಿದ್ದೀರಾ, ಈ ಬಗ್ಗೆ ಚಿಂತೆ ಮಾಡೋಣ ಅಂತೇಳಿ. ಹೆಂಗೆ ನಮ್ಮ ಮಕ್ಕಳಿಗೆ ನಿಜ 98% ತೆಗಿಲಿ, 99% ತೆಗಿಲಿ, ಎಷ್ಟು ಬೇಕಾದ್ರೂ ಅಂಕ ತೆಗಿಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, IAS ಮಾಡಿಸಿ ತಪ್ಪೇನಿಲ್ಲ. ಅದ್ರ ಜೊತೆಗೆ ನಮ್ಮ ಮೂಲ ಸತ್ವ ಆಗಿರ್ತಕ್ಕಂಥ ನಮ್ಮ ಜಾನಪದ ಸಂಸ್ಕೃತಿಯ ವಾರಸ್ದಾರರು ನಮ್ಮ ಮಕ್ಕಳು ಅಂತಕ್ಕಂಥ ಪ್ರಜ್ಞೆ ನಮಗೆ ನಿಮ್ಗೆ ಏನಾದ್ರು ಇದ್ರೆ ಇಂಥ ಕಾರ್ಯಕ್ರಮ ನಮ್ಮ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕು ಅಂತೆ, ನಮ್ಮ ಮೊಮ್ಮಕ್ಕಳನ್ನು ಕರ್ಕೊಂಡ್ಬರ್ಬೇಕು ಅಂತೆ. ನೋಡಿ, ಇವತ್ತಿನ ಆಧುನಿಕವಾದಂತಹ ಶಿಕ್ಷಣ ಅಂತಕ್ಕಂಥದ್ದು ಅದು ಪೋಷಕರಾದಿಯಾಗಿ ನಾವು ಸೇರಿ ನಮ್ಮದೊಂದು ವಿಶೇಷವಾದಂತ ಒಂದು ಪರಿಣಾಮಕಾರಿಯಾದಂತ ಒಂದು ದೊಡ್ಡ ದೋಷ ಇದೆ. ಯಾವುದಾದ್ರು ಲೋಪ, ಯಾವುದಾದ್ರು ದೋಷ ಅಂದ್ರೆ ನಮ್ಮ ಮಕ್ಕಳು ಅಂಕ ತೆಗಿಬೇಕು, ಅಂಕ ತೆಗಿಬೇಕು, ಅಂಕ ತೆಗಿಬೇಕು, ಅಂಕ ತೆಗಿಬೇಕು ಅಂತೇಳಿ ಅಂಕ ಕೊಟ್ಕೊಡ್ತೇನೆ ಹೊರತು ನಮ್ಮ ಮಕ್ಕಳನ್ನ ಅಂಕೆ
ಅಂತಕ್ಕಂಥ ನಿಟ್ಟಿನಲ್ಲಿ ವಿಫಲರಾಗಿದ್ದೀರಿ ಅಂತೇಳಿ ಗೊತ್ತಂತೀರಾ. ನಮ್ಮ ಮಕ್ಕಳು ಮಾಡಿಸ್ತೀಬೇಕು ಅಂತೇಳಿ ಮಾರ್ಕ್ಸ್ ಕೊಡ್ತಕ್ಕಂಥ ಭರಾಟೆಯಲ್ಲಿ ಆ ಮಗುಗೆ ರಿಮಾರ್ಕ್ಸ್ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ತೋರ್ಬೇಕಾದಂತ ಜೀವನ ಪ್ರಜ್ಞೆಯನ್ನು ತೋರಿಸೋದನ್ನು ವಿಫಲರಾಗಿದ್ದೀವಿ ಅಂತೇಳಿ. ಪ್ರಾಯಶಃ ಇಂಥ ವಿಫಲತೆಯನ್ನ ದೂರ ತಳ್ಳಿ ಬದುಕಿನ ಸಾಫಲ್ಯತೆ ಸಾಗಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳು ಆ ಊರಿನ ಜೀವಂತಿಕೆಯ ಲಕ್ಷಣ ಅಂತೇಳಿ. ಪ್ರಾಯಶಃ ಪ್ರಸ್ತುತ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಮುದಾಯದ ಜೀವಂತಿಕೆಯ ಲಕ್ಷಣ ಅಂತೇಳಿ ಸುಮ್ಮನೆ ಯೋಚನೆ ಮಾಡಿ. ಇವ್ಯಾವೂ ಇಲ್ಲ ಅಂದ್ರೆ ಪ್ರಾಯಶಃ ಜನಕ್ಕೂ ದನಕ್ಕೂ ವ್ಯತ್ಯಾಸ ಏನು ವ್ಯತ್ಯಾಸ ಇದ್ದಾಗ ಆಗುತ್ತಲ್ವ ಒಬ್ಬಂತಾನೆ ನೋಡಿ. ಒಂದು ದನ ಆರೋಗ್ಯವಾಗಿದೆ ಅಂತೇಳಿ ನಮ್ಮ ಜನಪದ ಸಂಸ್ಕೃತಿ ಮೆಡಿಕಲ್ ಸೈನ್ಸ್ ವೆಟರ್ನರಿ ಸೈನ್ಸ್ ಮಾಡಿದ್ರೆ ಅವರು ಯಾವ್ದಾದ್ರು BSc ಮಾಡಿದ್ರೆ ಅವರು ಇಲ್ಲಲ್ವಾ ಹೆಂಗ್ ಪತ್ತೆ ಮಾಡ್ತಿದ್ರು ಒಂದು ಜಾಗದ ಬಗ್ಗೆ ಜನ. ಒಂದು ದನ ಏನಾದ್ರು ಹುಷಾರಿಲ್ಲ ಅಂದ್ರೆ ನಮ್ಮಪ್ಪ ಹೇಳ್ಕಳಿಸ್ತಿದ್ದ, ಮಗ ಈಗಿನ ಬೆಳಿಗ್ಗೆ ಹುಲ್ಲಾಗಿ ಬಂದೀನಿ கொஞ்சம் ನೋಡ್ಕೊಂಬ ಹೆಂಗಿದೆ ಅಂತೇಳಿ. ನಾವೇನ್ ಮಾಡ್ತಿದ್ವಿ, ಅಪ್ಪ ಈಗ ನೋಡ್ಕೊಂಬಂದೆ ಕಣಪ್ಪ ಮೇಲ್ಕ್ ಆಗ್ತಾ ಇದೆ ಅಂತಿತ್ತು. ನಮ್ಮ ಅಪ್ಪನಿಗೆ ಖಾತ್ರಿ ಆಗ್ತಾ ಇತ್ತು ಆ ಹೊಸ ಮೇಲ್ಕ್ ಆಗ್ತಾ ಇದೆ ಅಂದ್ರೆ ಆ ಎಷ್ಟು ಮೇಲ್ಕ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ ಚೆನ್ನಾಗಿದೆ ಅಂತೇಳಿ. ಏನ್ ಸಿಂಪ್ಟಮ್ಸ್ ಅಲ್ವಾ, ಏನ್ ಸಿಂಪ್ಟಮ್ಯಾಟಿಕ್ ಅಬ್ಸರ್ವೇಷನ್ ಅಲ್ವಾ, ಆ ಲಕ್ಷಣ ನೋಡಿ ಮೇಲ್ಕ್ ಆಗ್ತಾ ಇದೆ ಅಂದ್ರೆ ಚೆನ್ನಾಗಿದೆ ಆರೋಗ್ಯವಾಗಿದೆ ಅಂತೇಳಿ. ಸುರೇಶನ ನಮ್ಮ ಜನಪದ ಈ ಮುಖ ಏನು ಹೊರತಿದ್ರು ಅದು ಬೆಳಿಗ್ಗೆ ತಿಂದ ಮೇವನ್ನ ಮಧ್ಯಾಹ್ನ ಅದು ಮೇಲ್ಕ್ ಆಗ್ತಿದ್ರೆ ಆರೋಗ್ಯವಾಗಿದೆ ಅಂತೇಳಿ. ಈಗ ನಾವು ನೀವು ಯೋಚನೆ ಮಾಡೋಣ, ನಾವು ಬೆಳಿಗ್ಗೆ ತಿಂದು ಉಪ್ಪಿಟ್ಟನ್ನ ಮಧ್ಯಾಹ್ನ ವಾಪಸ್ ಬಾಯಿ ತಂದು ಮೇಲ್ಕ್ ಆಗ್ತಾ ಇದ್ದೀವಿ ಅಂದ್ರೆ ಏನಂತ ಹೇಳಿ, ಮಗನೇ ಅಸಿಡಿಟಿ ಆಗಿದೆ, ಆರೋಗ್ಯ ಇದೆ, ಜಲ್ದಿ ಆಸ್ಪತ್ರೆಗೆ ಏನ್ ವಿಚಿತ್ರ ನೋಡಿ, ಏನ್ ವಿಶೇಷ ನೋಡಿ. ಭಗವಂತ ಎಷ್ಟು ದೊಡ್ಡದಲ್ವಾ, ಅವ್ನಿಗೆ ಗೊತ್ತು ಯಾರ್ಯಾರಿಗೆ ಯಾವ ವರ ಕೊಡ್ಬೇಕು ಅಂತೇಳಿ. ಆ ದನಕ್ಕೆ ಏನ್ ಮಾಡ್ದ ಅಂದ್ರೆ ಆ ತಿಂದ ಆಹಾರ ಮೆಲುಕಾಗ್ತಕ್ಕಂಥ ವರ ಕೊಟ್ಟ. ನಮ್ಮ ಮನುಷ್ಯರಿಗೆ ತಿಂದ ಆಹಾರ ಮೆಲುಕು ಹಾಕ್ಬಿಡಪ್ಪ, ಅದು ಅನಾರೋಗ್ಯ ಆಗುತ್ತೆ. ನೀನು ವಿಚಾರಗಳ ಮೆಲುಕು ಹಾಕುತ್ತೆ, ದನ ಆಹಾರ ಮೆಲುಕು ಆಗುತ್ತೆ. ಆದ್ರೆ ನಾವು ಮನುಷ್ಯರಿಗೆಲ್ಲ ನಾವು ವಿಚಾರಗಳ ಮೆಲುಕು ಹಾಕ್ಬೇಕು ಅಂತೆ. ಯಾವ್ಯಾವ ವಿಚಾರ ಮೆಲುಕು ಹಾಕ್ಬೇಕು ಅಂತಕ್ಕಂಥದ್ದೇ ಇಂಥ ಜಾಲಪದ ವಿಚಾರ ಸಂಕಿರಣದಲ್ಲಿ ನಮ್ಮ ಸುರೇಶ್ ಅವರು ಪ್ರಸ್ತಾಪ ಮಾಡಿದಂತ ರೀತಿ ನಾವು ಮೆಲುಕು ಹಾಕಬೇಕು ಅಂತ. ಜಸ್ಟ್ ಮೆಲುಕು ಹಾಕದಷ್ಟೇ ನೋಡಿ. ನಮ್ಮ ವೈಭವದಿಂದ ಬಾಳದಂತ ನಡೆದಂತ ಜಾನಪದ ಜಗತ್ತನ್ನ ಏಕಾಏಕಿ ತಂದು ನಾವು ಡೆಮೋ ಮಾಡಿ ನಮ್ಮ ಮಕ್ಕಳಿಗೆ ನಿಲ್ಸಕ್ಕಾಗಲ್ಲ. ಅದ್ರ ಬಗ್ಗೆ ಟೇಸ್ಟ್ ಅದ್ರ ಟಿಪ್ಸ್ ಅವ್ರು ಹೇಳ್ತಾ ಇದ್ರು ಪ್ರಾಸ್ತಾವಿಕ ಭಾಷಣದಲ್ಲಿ. ನೆಕ್ಸ್ಟ್ ನಾವು ಜಾನಪದ ಸಮ್ಮೇಳನ ಮಾಡ್ತೀವಿ, ತರೀಕೆರೆ ತಾಲೂಕು ಅಧ್ಯಕ್ಷ ಬಂದೇಳಿ ಜಾಗದ ಬಗ್ಗೆ ಮಾಡಬೇಕು ಅನ್ನುವಾಗ ಇವತ್ತಾಗ್ತಿರ್ತಕ್ಕಂಥ ಸಂಬಂಧಪಟ್ಟ ಒಂದು ಟಿಪ್ಸ್ ಅಂತೆ, ಒಂದು ಟೇಸ್ಟ್ ಅಂತೆ. ನಮ್ಮ ತಾಯಿ ಅಡಿಗೆ ಮಾಡುವಾಗ ಈ ಬಿಡಿ ಅದು ಕಾಮನ್ ಆಗಿದೆ. ಪ್ರಾಯಶಃ ನಾವು ಚಿಕ್ಕವರಿದ್ದಾಗ ಅದು ಉಪ್ಪಿಟ್ಟು ಅಂದ್ರೆ ಅದು ರೂಪದ ಸರಕುತ್ತೆ. ನಮ್ಮ ಗೌಡ್ರು ಬಂದು ದೊಡ್ಡಪ್ಪ ಅವ್ರು ಬಂದು ಮಾತ್ರ ವಾರಕ್ಕೊಂದ್ಸರಿ ಉಪ್ಪಿಟ್ಟು ಮಾಡೋರು. ಆ ಯಜಮಾನಿಗೆ ಮಾತ್ರ ಉಪ್ಪಿಟ್ಟು ಕೊಟ್ಟು ನಮ್ಮ ಮಕ್ಕಳಿಗೆ ಒಂದೊಂದು ಬಿದಿಗೆ ಅಂತ ಕೊಡೋರು. ಆ ಬಿದಿಗೆ ತಿಂದೆ ಭಾರಿ ಖುಷಿ ಪಡ್ತಿದ್ವಿ. ಆಗ ಇನ್ನು ಅಷ್ಟೇ ನಮ್ಮ ತಾಯಿಗೆ ನೋಡ್ತಾರಲ್ಲ, ಏನ್ ಮಾಡ್ತೀರಿ ಹೇಳಿ, ಉಪ್ಪಿಟ್ಟು ಹೆಂಗಿದೆ, ಸಾರು ಹೆಂಗಿದೆ, ಉಪ್ಪು ಕಮ್ಮಿ ಆಯ್ತಾ, ಏನ್ ಕಮ್ಮಿ ಇದೆ ಅಂತ ನೋಡ್ಲಿಕ್ಕೆ ಒಂದು ಸ್ವಲ್ಪ ಟೇಸ್ಟ್ಗೆ ಒಂದು ರುಚಿಗೆ ನೋಡ್ತೀವಲ್ವಾ. ಹಂಗೆ ನಮ್ಮ ಸುರೇಶ್ ನಿಮ್ಮ ಜಾಗದ ಬಗ್ಗೆ ಜನ ಈ ಕಾರ್ಯಕ್ರಮದ ಮುಖ್ಯ ಒಂದು ಸಣ್ಣ ರುಚಿ ತೋರಿಸ್ತೀರ ಅಷ್ಟೇ, ಜಾನಪದದಲ್ಲಿ ಏನೇನಿದೆ ಅಂತೇಳಿ. ಇದು ಪೂರ್ಣ ಪ್ರಮಾಣದ ಆಹಾರ ಇದೆಯಲ್ಲ, ಅದು ನೆಕ್ಸ್ಟ್ ಒಂದ್ಸರಿ ಸಮ್ಮೇಳನ ಮಾಡುವಾಗ ಒಂದು ದಿವಸ 2 ದಿವಸ ಮಾಡಿ ಅದನ್ನ ಯಥೇಚ್ಛವಾಗಿ ಅನುಭವಿಸಿ ಇರ್ತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇದು ಕೂತು ಯೋಚನೆ ಮಾಡೋಣ. ದೇವಸ್ಥಾನದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ನಾವು ನೀವು ಯೋಚನೆ ಮಾಡೋಣ, ಭಾರಿ ಓದಿರ್ತಕ್ಕಂಥ ಭಾರಿ ವಿಚಾರವಂತರು ಏನಿದ್ದಾರೆ ಅವ್ರ ಭಕ್ತಿ ಬಗ್ಗೆ ಏನ್ ಹೇಳ್ತಾರೆ, ಧರ್ಮದ